ನಮಸ್ತೆ, ನಾನಿವತ್ತು ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ, ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಕೋಸು, ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಬೀನ್ಸ್, ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಶಿಮ್ಲಾ ಮಿರ್ಚ್, ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಕ್ಯಾರೆಟ್, ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಕೆಚಪ್, ಸೋಯಾ ಸಾಸ್, ವಿನೆಗರ್, ಉಪ್ಪು, ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಎಣ್ಣೆ. ನೋಡಿ, ನಾನು ಮುಂಚೆನೇ ರೈಸು ಮಾಡ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಇಟ್ಟುಕೊಳ್ಳೋಣ. ಈಗ ಕಡಾಯಿ ಕಾದಿದೆ, ಎಣ್ಣೆ ಹಾಕೊಂಡ್ಬಿಡ್ತೀನಿ ನಾನು. ಈಗ ಎಣ್ಣೆ ಕಾದಿದೆ. ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಹಾಕೊಂಡ್ಬಿಡೋಣ. ಇದನ್ನ ನೀವು ಪೇಸ್ಟ್ ಮಾಡಿ ಹಾಕೋಬೇಡಿ. ಈಗ ಸಣ್ಣ ಈರುಳ್ಳಿನ ಫ್ರೈ ಮಾಡ್ಕೊಂಡ್ಬಿಡಿ. ತುಂಬ ಕೆಂಪು ಕೂಡ ಬೇಯಿಸ್ಕೋಬೇಡಿ ಈರುಳ್ಳಿನ. ಈಗ ಬೀನ್ಸ್ ಹಾಕೊಂಡ್ಬಿಡ್ತೀನಿ, ಎಲ್ಲ ಒಟ್ಟಿಗೆ ಹಾಕೊಂಡ್ಬಿಡ್ತೀನಿ ನಾನು. ಕ್ಯಾರೆಟ್ ಮೆತ್ತಗಾಗುತ್ತೆ, ನಾನು ಫ್ರೈ ಮಾಡ್ಕೋಬೇಡಿ ವೆಜಿಟೇಬಲ್ಗಳನ್ನು. ಶಿಮ್ಲಾ ಮಿರ್ಚ್, ಇದೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ನೀವು ಕ್ಯಾಬೇಜ್ ಹಾಕೊಳ್ಳಿ. ಕ್ಯಾಬೇಜ್ ಸ್ವಲ್ಪ ಬೇಗನೆ ಫ್ರೈ ಆಗುತ್ತಲ್ಲ. ಈಗ ಇದು ಫ್ರೈ ಆಗಿದೆ. ಈಗ ನಾನು ಕ್ಯಾಬೇಜ್ ಹಾಕೊಂಡ್ಬಿಡ್ತೀನಿ. ಕ್ಯಾಬೇಜನ್ನು ಕೂಡ ನೀವು ಸಣ್ಣಗೆ ಕಟ್ ಮಾಡ್ಕೋಬೇಕು. ನೋಡ್ಕೊಂಡು ಹಾಕೊಳ್ಳಿ, ತುಂಬ ಜಾಸ್ತಿ ವೆಜಿಟೇಬಲ್ಗಳನ್ನೆಲ್ಲ ಹಾಕೋಬೇಡಿ. ಎಲ್ಲ ಒಂದು ಕರೆಕ್ಟ್ ಅಳತೆ ತಗೊಂಡು ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕೊಂಡ್ಬಿಡ್ತೀನಿ. ನೀವು ಅನ್ನ ಮಾಡ್ಕೊಳ್ಳುವಾಗ ಅನ್ನದಲ್ಲಿ ಉಪ್ಪನ್ನು ಹಾಕಿದರೆ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ, ಇಲ್ಲಾಂದರೆ ಜಾಸ್ತಿ ಆಗಿರುತ್ತೆ. ನೀವು ತುಂಬಾ ಲೋ ಫ್ಲೇಮ್ ಇಟ್ಕೊಂಡು ವೆಜಿಟೇಬಲ್ಗಳನ್ನ ಫ್ರೈ ಮಾಡ್ಕೋಬೇಡಿ. ತುಂಬ ಲೋ ಫ್ಲೇಮ್ ಇಟ್ಟು ಏನಾಗುತ್ತೆ, ವೆಜಿಟೇಬಲ್ ಮೆತ್ತಗಾಗ್ಬಿಡುತ್ತೆ. ಈಗ ನಾನು ಇದಕ್ಕೆ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಹಾಕೋತೀನಿ, ನೀವು ನೋಡ್ಕೊಂಡು ಹಾಕೊಳ್ಳಿ. ಇದು ನನ್ನ ಮಗಳು ಸ್ವಲ್ಪ ಖಾರ ಆಗುತ್ತೆ, ಏಕೆಂದರೆ ಸಣ್ಣಗೆ ಕಟ್ ಮಾಡಿ ಹಸಿ ಮೆಣಸಿನಕಾಯಿ ಕೂಡ ಹಾಕೋಬಹುದು. ಈಗ ನಾನು ಇದಕ್ಕೆ ಸೋಯಾ ಸಾಸ್ ಹಾಕ್ತೀನಿ, ಟೊಮೆಟೊ ಕೆಚಪ್, ಸ್ವಲ್ಪ ವಿನೆಗರ್ ಹಾಕೋತೀನಿ. ವಿನೆಗರ್ ನೋಡಿ ಹಾಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇದರಲ್ಲಿ ಬೇಕು ಅಂದರೆ ಹಸಿರು ವಟಾಣಿ ಕೂಡ ಹಾಕೋಬಹುದು. ರೈಸ್ ಸೇರಿಸ್ಕೊಂಡ್ಬಿಡಿ. ಬಿಸಿ ಇದೆ ಅನ್ನ, ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊತೀನಿ ನಾನು. ಸ್ವಲ್ಪ ಸಕ್ಕರೆ ಹಾಕೋತೀನಿ ನಾನು. ಇದು ಆಪ್ಷನಲ್ ಸಕ್ಕರೆ, ಸ್ವಲ್ಪ ಸ್ವೀಟ್ನೆಸ್ಸಿಗೆ ಅಂತ ಹಾಕೋತಾ ಇದ್ದೀನಿ. ಈಗ ನಾನು ಸ್ಟೋನ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡ್ತೀನಿ. ನೀವು ಬೇಕು ಅಂದರೆ ಇದರಲ್ಲಿ ಈರುಳ್ಳಿ ಎಲೆನ ಹಾಕೋಬಹುದು, ಸ್ಪ್ರಿಂಗ್ ಆನಿಯನ್ ಅಂತೀವಲ್ಲ ಅದನ್ನು ಕೂಡ ಸೇರಿಸ್ಕೋಬಹುದು. ಬಟ್ ಈಗ ಇದು ಸ್ಟವ್ ಬಂದ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಈಗ ವೆಜಿಟೇಬಲ್ ಫ್ರೈಡ್ ರೈಸ್ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ.